ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಬೀದರ್ನಲ್ಲಿ ನಡೆದಂಥ SBI ATM ದರೋಡೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಇವತ್ತು ಬೀದರ್ ಜಿಲ್ಲಾ ಪೊಲೀಸರು ಬೀದರ್ ನಗರಕ್ಕೆ ಕರೆತರುವ ಕೆಲಸವನ್ನ ಮಾಡಿದ್ದಾರೆ. ನೋಡ್ತಾ ಇರಬಹುದು ಏನು ಈಗ ಆರೋಪಿಗಳನ್ನು ಏನು ಬೀದರ್ನ DSP ಕಚೇರಿಗೆ ಕರೆಯಲಾಗ್ತಿದೆ. ಇಬ್ಬರು ಆರೋಪಿಗಳನ್ನು ಏನು ಬಿಹಾರದಿಂದ ಏನು ಬೀದರ್ ನಗರಕ್ಕೆ ಕರೆತಂದಿದ್ದು DSP ಕಚೇರಿಯಲ್ಲಿಗೆ ಈಗ ಆರೋಪಿಗಳನ್ನ ಹಾಜರುಪಡಿಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ಇಬ್ಬರು ಆರೋಪಿಗಳನ್ನು ಏನು ಈಗ ಕಾರ್ನಿಂದ ಕರ್ಕೊಂಡು ಬಂದಿದ್ದಾರೆ. ಪಟ್ನಾದಿಂದ ನೇರವಾಗಿ ಬೀದರ್ ನಗರಕ್ಕೆ ಕರೆತಂದಿದ್ದು ಇಬ್ಬರು ಆರೋಪಿಗಳನ್ನು ಈಗ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡೋಕ್ಕೂ ಮುನ್ನ DSP ಕಚೇರಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಕಚೇರಿಗೆ ಕರೆದುಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆ ಆರೋಪಿಗಳು ಎಷ್ಟು ದುಡ್ಡನ್ನು ತೆಗೆದುಕೊಂಡು ಹೋಗಿದ್ರು, ಯಾವ ರೀತಿ ಎಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಇವತ್ತು ಪೊಲೀಸರು ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಬಿಹಾರದಿಂದ ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಒಬ್ಬ ಅಮನ್ ಮತ್ತು ಇನ್ನೊಬ್ಬ ಅಲೋಕ್ ಅಂತ. ಇಬ್ಬರು ಆರೋಪಿಗಳನ್ನ ಬೀದರ್ ನಗರಕ್ಕೆ ಕರೆತಂದು DSP ಕಚೇರಿಗೆ ಈಗ ಹಾಜರುಪಡಿಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ಇಬ್ಬರು ಆರೋಪಿಗಳು ಅಮನ್ ಮತ್ತು ಅಲೋಕ್ ಅಂತ ಏನು 80 ಲಕ್ಷ ರೂಪಾಯಿ 83 ಲಕ್ಷ ರೂಪಾಯಿ ಹಣವನ್ನ ಕದ್ದು ಅಮಾಯಕನೊಬ್ಬನ ಜೀವವನ್ನ ತೆಗೆದುಕೊಂಡಂತ ಇಬ್ಬರು ಆರೋಪಿಗಳನ್ನ ಈಗ ಬೀದರ್ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ. ಇಬ್ಬರನ್ನು ಕೂಡ ಈಗ ಬೀದರ್ ನಗರಕ್ಕೆ ಕರೆತಂದಿದ್ದಾರೆ. ನೋಡ್ತಾ ಇರಬಹುದು ಏನು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅವರನ್ನ ಕರೆದುಕೊಂಡು ಹೋಗಲಾಗ್ತಿದೆ. ಬೀದರ್ನ DSP ಕಚೇರಿ ಪೊಲೀಸ್ ಉಪಾಧೀಕ್ಷರ ಕಚೇರಿಗೆ ಹಾಜರುಪಡಿಸ್ತಾ ಇದ್ದಾರೆ. ಇಲ್ಲಿಂದ ಅವರನ್ನ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸ್ತಾ ಇದ್ದು ಆರೋಪಿಗಳ ಬಗ್ಗೆ ವಿಚಾರಣೆ ಕೂಡ ಪೊಲೀಸ್ DSP ಕಚೇರಿಯಲ್ಲಿ ನಡೀತಾ ಇದೆ. ನೋಡ್ತಾ ಇರ್ಬೋದು ಈಗ ಆರೋಪಿಗಳ ಬಳಿ ಪೊಲೀಸರು ಮಾಹಿತಿಯನ್ನು ಪಡೆಯಲಿದ್ದಾರೆ. ಯಾವ ರೀತಿ ಪ್ಲಾನ್ ಮಾಡಿದ್ರು, ಎಷ್ಟು ದುಡ್ಡು ನೋಡಿದ್ರು, ಯಾವ ರೀತಿ ದುಡ್ಡು ಉಪಯೋಗ ಮಾಡಿದ್ರು, ಎಷ್ಟೆಲ್ಲ ಖರ್ಚಾಗಿದೆ, ಯಾವ ರೀತಿ ಯಾರೆಲ್ಲ ಇವರಿಗೆ ಸಹಾಯ ಮಾಡಿದ್ರು ಅನ್ನೋದನ್ನು ಕೂಡ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ನೋಡ್ಬೇಕು ಈಗ ಇನ್ನೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಅವರನ್ನು ನ್ಯಾಯಾಲಯಕ್ಕೆ ಕೂಡ ಪ್ರೊಡ್ಯೂಸ್ ಮಾಡಲಿದ್ದು ಇನ್ನು ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ನೀಡುವ ಸಾಧ್ಯತೆಗಳು ಕೂಡ ಇದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.